ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ, ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್, ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್, ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ. ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ? ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು. ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇರಾನ್ ಇಸ್ರೇಲ್ ಯುದ್ಧ ಭೀತಿ ಈಗ ಮತ್ತಷ್ಟು ಜೋರಾಗ್ತಾ ಇದೆ. ಕೆಲವು ದಿನಗಳಲ್ಲಿ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡೇ ಮಾಡುತ್ತೆ. ಇಸ್ರೇಲ್ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ಇರಾನ್ ಡಿಸೈಡ್ ಮಾಡಿ ಆಗಿದೆ ಅಂತ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಹೇಳಿರುವುದೇ ವರದಿಯಾಗಿದೆ. ಆಗಸ್ಟ್ 15ನೇ ತಾರೀಕು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡೋಕೆ ಮಾತುಕತೆ ನಡೆಯುತ್ತೆ. ಅದರ ಒಳಗೆ ಇರಾನ್ ದಾಳಿ ಮಾಡಬಹುದು ಅನ್ನೋ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಇಸ್ರೇಲ್ನಾದ್ಯಂತ ಕಟ್ಟೆಚ್ಚರವನ್ನ ಸಾರಲಾಗಿದೆ. ಅಮೆರಿಕ ಕೂಡ ಯುದ್ಧ ಸಾಮಗ್ರಿಗಳೊಂದಿಗೆ ಇಸ್ರೇಲ್ನ ಬಲಪಡಿಸುವ ಪ್ರಯತ್ನಕ್ಕೆ ಇನ್ನಷ್ಟು ಈಗ ವೇಗವನ್ನು ಕೊಟ್ಟಿದೆ. ಇದೀಗ ಮಿಡಲ್ ಈಸ್ಟ್ ನಲ್ಲಿ ಗೈಡೆಡ್ ಮಿಸೈಲ್ ಸಬ್ಮರೀನ್ ನಿಯೋಜಿಸೋಕೆ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಆದೇಶ ಕೊಟ್ಟಿದ್ದಾರೆ. ಇಸ್ರೇಲ್ನ ರಕ್ಷಣಾ ಸಚಿವರೊಂದಿಗೆ ಮಾತುಕತೆ ನಂತರ ಆಸ್ಟಿನ್ ಈ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಈ ವೇಳೆ ಆಸ್ಟಿನ್ ಇಸ್ರೇಲ್ ಸಚಿವರಿಗೆ ಇರಾನ್ ಸೇನೆಯ ತಯಾರಿ ನೋಡ್ತಾ ಇದ್ರೆ ದೊಡ್ಡ ಪ್ರಮಾಣದ ಯುದ್ಧಕ್ಕೆ ರೆಡಿ ಆಗ್ತಿರೋ ತರ ಕಾಣಿಸ್ತಾ ಇದೆ ಅಂತ ಹೇಳಿದಾರಂತೆ. ಇದೆಲ್ಲದರ ಮಧ್ಯೆ ಚೀನಾ ನಂದು ಸ್ವಲ್ಪ ಇರಲಿ ಅಂತ ಇರಾನ್ಗೆ ಬೆಂಬಲವನ್ನ ಕೊಟ್ಟಿದೆ. ಏನೋ ಯುದ್ಧದ ಭೀತಿ ದಟ್ಟವಾಗ್ತಿದ್ದ ಹಾಗೆ ಅಮೆರಿಕ, ಕತರ್, ಈಜಿಪ್ಟ್ ಕಡೆ ಪ್ರಯತ್ನ ಅನ್ನೋ ಹಾಗೆ ಇಸ್ರೇಲ್ ಹಮಸ್ ಮುಂದೆ ಫೈನಲ್ ಬ್ರಿಡ್ಜಿಂಗ್ ಪ್ರಪೋಸಲ್ ಅನ್ನ ಇಡ್ತಾರೆ ಅಂತ ಹೇಳಲಾಗಿದೆ. ಈ ಮೂಲಕ ಗಾಜಾ ಯುದ್ಧಕ್ಕೆ ಅಂತ್ಯ ಹಾಡಿ ಇರಾನ್ ಒಂದಿಷ್ಟು ಶಾಂತಗೊಳಿಸಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಆಲ್ರೆಡಿ ಇಂತಹ 10 ಶಾಂತಿ ಸಭೆಗಳನ್ನು ನಿರ್ಲಕ್ಷ್ಯ ಮಾಡಿರುವ ಹಮಾಸ್ ಈಗ ತನ್ನ ನಾಯಕನನ್ನ ಕಳ್ಕೊಂಡಿರೋ ಟೈಮ್ನಲ್ಲಿ ಎಷ್ಟರ ಮಟ್ಟಿಗೆ ಇದಕ್ಕೆ ಮನ್ನಣೆಯನ್ನು ಕೊಡುತ್ತೆ, ಇದಕ್ಕೆ ಕೇರ್ ಮಾಡುತ್ತೆ ಅನ್ನೋದೇ ಪ್ರಶ್ನೆ. ಹೀಗಾಗಿ ಮಿಡಲ್ ಈಸ್ಟ್ನ ಈ ಧಗೆ ಇನ್ಯಾವ್ಯಾವ ವಿಪತ್ತಿಗೆ ಕಾರಣ ಆಗುತ್ತೋ ಅಂತ ಜಗತ್ತು ತುಂಬಾ ಕುತೂಹಲದಿಂದ ಆ ಕಡೆಗೆ ನೋಡೋ ಪರಿಸ್ಥಿತಿ ಇದೆ. ಅತ್ತ ಗಾಜಾದಲ್ಲಿ ದಾಳಿ ನಿಲ್ಲಿಸದ ಇಸ್ರೇಲ್ ಸೇನಾ ಪಡೆ ಇದೀಗ ಖಾನ್ ಯೂನಿಸ್ ನಗರದಲ್ಲಿರೋ ಮತ್ತಷ್ಟು ಜನರಿಗೆ ಸ್ಥಳಾಂತರಕ್ಕೆ ಆದೇಶವನ್ನು ಕೊಟ್ಟಿದೆ. ಭೀಕರ ದಾಳಿ ನಡೆಸ್ತೀವಿ, ಜನರು ಇಲ್ಲಿಂದ ಸ್ಥಳಾಂತರ ಆಗಿ ಖಾನ್ ಯೂನಿಸ್ ನಗರವನ್ನ ಬಿಟ್ಟು ಹೋಗಿ ಅಂತ ಹೇಳಿದೆ. ಲೆಬನಾನ್ನಲ್ಲಿರೋ ಹೆಜ್ಬುಲ್ಲಾ ಕೂಡ ಇತ್ತೀಚೆಗೆ ಇಸ್ರೇಲ್ ಮೇಲೆ ರಾಕೆಟ್ ಹಾರಿಸುವುದನ್ನು ನಿತ್ಯ ಕರ್ಮ ಮಾಡಿಕೊಂಡಿದೆ. ಈಗ ಮತ್ತೆ 30 ರಾಕೆಟ್ಗಳನ್ನು ಹಾರಿಸಿದೆ. ಈ ವೇಳೆ ಸುಮಾರು 12 ಜನ ಅಲ್ಲಿ ಗಾಯಗೊಂಡಿದ್ದಾರೆ ಅನ್ನೋ ವರದಿಗಳು ಬರ್ತಾ ಇವೆ. ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧ ತೀವ್ರಗೊಳ್ತಾ ಇದೆ. ರೊಚ್ಚಿಗೆದ್ದ ಯುಕ್ರೇನ್ ರಷ್ಯಾ ವಿರುದ್ಧ ಆಕ್ರಮಣಕಾರಿ ದಾಳಿ ಮಾಡೋದನ್ನ ಕಂಟಿನ್ಯೂ ಮಾಡಿದೆ. ರಷ್ಯಾದ ಗಡಿ ದಾಟಿ ಕರ್ಸ್ಕ್ ನಗರಕ್ಕೆ ಎಂಟ್ರಿ ಕೊಟ್ಟಿದ್ದ ಯುಕ್ರೇನ್ ಸೇನೆ ಆಕ್ರಮಣಕಾರಿ ಹೆಜ್ಜೆ ಇಡ್ತಾ ಇದೆ. ಈಗಾಗಲೇ ಸುಮಾರು 1,000 ಯುಕ್ರೇನ್ ಸೈನಿಕರು 30 ಕಿಲೋಮೀಟರ್ ವರೆಗೆ ರಷ್ಯಾ ಒಳಗೆ ನುಗ್ಗಿ ಬಂದಿದ್ದಾರೆ ಅಂತ ಖುದ್ದು ರಷ್ಯಾ ಸೇನೆ ಮಾಹಿತಿ ನೀಡಿದೆ. ಇದರ ನಡುವೆ ಈಗ ಪರಮಾಣು ವಿದ್ಯುತ್ ಸ್ಥಾವರದ ಕೂಲಿಂಗ್ ಟವರ್ ಮೇಲೆ ದಾಳಿ ನಡೆದು ಬೆಂಕಿ ತಾಗಿರೋದು ಕೂಡ ವರದಿಯಾಗಿದೆ. ಯುಕ್ರೇನ್ನ ದಕ್ಷಿಣ ಭಾಗದಲ್ಲಿ ಈ ದಾಳಿಯಾಗಿದೆ. ಈ ದಾಳಿಯನ್ನು ನಾವು ಮಾಡಿಲ್ಲ, ನೀವು ಮಾಡಿದ್ದು ಅಂತ ಯುಕ್ರೇನ್ ರಷ್ಯಾ ಒಬ್ಬರ ಮೇಲೊಬ್ಬರು ಒಟ್ಟು ಮಾಡ್ತಿದ್ದಾರೆ. ಸದ್ಯ ಪವರ್ ಸ್ಟೇಷನ್ ನಲ್ಲಿ ಯಾವುದೇ ರೀತಿ ರೇಡಿಯೇಷನ್ ಲೆವೆಲ್ ಜಾಸ್ತಿ ಆಗದೆ ನಾರ್ಮಲ್ ಸಿಯಲ್ಲೇ ಇದೆ ಅಂತ ಎರಡೂ ಕಡೆಯವರು ಹೇಳಿದ್ದಾರೆ. ಹಾಗೆ ಉಭಯ ದೇಶಗಳ ನಡುವೆ ಯುದ್ಧ ಶುರುವಾದಾಗಿನಿಂದ ಈ ಪವರ್ ಸ್ಟೇಷನ್ ರಷ್ಯನ್ ಪಡೆಗಳ ಕಂಟ್ರೋಲ್ನಲ್ಲಿದೆ. ಏನೋ ಯುಕ್ರೇನ್ ಮೇಲೆ ದಾಳಿ ನಡೆಸೋಕೆ ಪ್ಲಾನ್ ಮಾಡಿದ ರಷ್ಯಾದ 57 ಡ್ರೋನ್ಗಳ ಪೈಕಿ 53 ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ಯುಕ್ರೇನ್ ವಾಯುಪಡೆ ಹೇಳಿದೆ. ಅಷ್ಟೇ ಅಲ್ಲದೆ ಉತ್ತರ ಕೊರಿಯಾ ನಿರ್ಮಿತ 4 ಕ್ಷಿಪಣಿಗಳ ಮೂಲಕವೂ ರಷ್ಯಾ ದಾಳಿ ನಡೆಸಿದೆ ಅಂತ ಹೇಳಿದೆ. ಹಿಂಸಾಚಾರದ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇರೋ ಬಾಂಗ್ಲಾದಲ್ಲಿ ಈಗ ಸ್ವತಃ ಜನರನ್ನ ರಕ್ಷಿಸೋ ಆರಕ್ಷಕರಿಗೂ ರಕ್ಷಣೆ ಇಲ್ಲ. ಅಲ್ಲಿನ ಪೊಲೀಸರಿಗ ನಮ್ಮ ಕೆಲಸ ವಾಪಸ್ ಕೊಡಿ ಅಂತ ಪ್ರತಿಭಟಿಸ್ತಾ ಇದ್ದಾರೆ. ಶೇಖ್ ಹಸೀನಾ ಸರ್ಕಾರದ ಆದೇಶದಿಂದ ನಾವು ಪೊಲೀಸರು ಬಾಂಗ್ಲಾ ಜನರ ಸಿಟ್ಟನ್ನು ಎದುರಿಸಬೇಕಾಗಿದೆ. ಅವರಿಗೆ ನಮ್ಮ ಮೇಲೆ ಕೆಟ್ಟ ಇಂಪ್ರೆಷನ್ ಬಂದಿದೆ, ಜನ ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ಪೊಲೀಸರು ಹೇಳ್ಕೊಳ್ತಿದ್ದಾರೆ. ಅಲ್ಲದೆ ಪ್ರತಿಭಟನೆಯನ್ನು ಹತ್ತಿಕ್ಕೋಕೆ ಹಸೀನಾ ಸರ್ಕಾರ ನಮಗೆ ಆದೇಶವನ್ನು ಕೊಟ್ಟಿತ್ತು, ನಾವು ನಮ್ಮ ಡ್ಯೂಟಿ ಮಾಡ್ತಾ ಇದ್ವಿ, ಇದು ನಮ್ಮ ತಪ್ಪಲ್ಲ ಅಂತ ಪೊಲೀಸರು ಬಾಂಗ್ಲಾ ಜನರಿಗೆ ಸಮಜಾಯಿಷಿ ಕೊಡೋಕೆ, ಮನವರಿಕೆ ಮಾಡಿಕೊಡೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ವರದಿಯಾಗಿದೆ. ಏನೋ ಬಾಂಗ್ಲಾದಲ್ಲಿ ಹೊತ್ತಿರೋ ಕಿಡಿ ಕೇವಲ ಶೇಖ್ ಹಸೀನಾಗೆ ಮಾತ್ರವಲ್ಲದೆ ಬಾಂಗ್ಲಾದ ಮುಖ್ಯ ನ್ಯಾಯಾಧೀಶರಾಗಿದ್ದ ಒಬೈದುಲ್ ಹಸನ್ಗೂ ಕೂಡ ತಟ್ಟಿ ಅವರು ರಾಜೀನಾಮೆಯನ್ನು ಕೊಟ್ಟರು. ಇದೀಗ ಇವರ ಬದಲು ಸೈಯದ್ ರಫಾತ್ ಅಹಮದ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಹಾಗೆ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೀತಾ ಇರೋ ಹಿಂಸಾಚಾರವನ್ನು ತಡೆಗಟ್ಟಿ ಹಿಂದೂಗಳಿಗೆ ರಕ್ಷಣೆ ಕೊಡೋಕೆ ಬಾಂಗ್ಲಾ ಮಧ್ಯಂತರ ಸರ್ಕಾರದ ನಾಯಕ ಮೊಹಮ್ಮದ್ ಯೂನಿಸ್ ಮುಂದಾಗಿದ್ದಾರೆ. ಅದಕ್ಕಾಗಿ ಅಲ್ಲಿನ ಹಿಂದೂ ವಿದ್ಯಾರ್ಥಿಗಳು ಹಾಗೂ ಯುವಜನರೊಂದಿಗೆ ಮಾತುಕತೆಗೆ ಮುಂದಾಗಿದ್ದಾರೆ. ಇದೇ ವೇಳೆ ಬಾಂಗ್ಲಾ ಸರ್ಕಾರದ ಗೃಹ ಇಲಾಖೆಯ ಸಲಹೆಗಾರ ಅಥವಾ ಸದ್ಯದ ಮಟ್ಟಿಗೆ ಗೃಹ ಮಂತ್ರಿ ಅಂತ ನೆನ್ಕೊಳ್ಳಿ, ಅವರು ಹಿಂದೂಗಳ ಕ್ಷಮಾಚನೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ.
ಮತ್ತೊಂದು ಕಡೆ ಶೇಖ್ ಹಸೀನಾ ಮೇಲೆ ಕೆಂಡ ಕಾರುತ್ತಿರೋ ಬಾಂಗ್ಲಾ ಪ್ರತಿಭಟನಾಕಾರರ ಸಿಟ್ಟು ಇನ್ನೂ ತಣ್ಣಗಾಗಲಿಲ್ಲ. ಢಾಕಾದಲ್ಲಿರೋ ಹಸೀನಾರ ಅವಾಮಿ ಲೀಗ್ ಪಕ್ಷದ ಪ್ರಧಾನಿ ಕಚೇರಿಗೆ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾರೆ. ಇದರಿಂದ ಬಾಂಗ್ಲಾದ ಅನೇಕ ಸರ್ಕಾರಿ ಬಿಲ್ಡಿಂಗ್ ಮತ್ತು ಪೊಲೀಸ್ ಪ್ರಧಾನ ಕಚೇರಿಗಳಿಗೆ ಈಗ ಹೆಚ್ಚಿನ ಸೆಕ್ಯೂರಿಟಿ ಕೊಡಲಾಗಿದೆ. ಏನೋ ಶೇಖ್ ಹಸೀನಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕು ಮುನ್ನ ಬಾಂಗ್ಲಾ ಉದ್ದೇಶಿಸಿ ಮಾತನಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಬಾಂಗ್ಲಾದಲ್ಲಿನ ತಮ್ಮ ಆಡಳಿತ ನಿಲ್ಲಿಸೋಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳೋಕೆ ಬಯಸಿದ್ರು ಅನ್ನೋ ವರದಿಯನ್ನೀಗ ಹಸೀನಾ ಪುತ್ರ ಸಜಿದ್ ವಾಜೆದ್ ಜಾಯ್ ತಳ್ಳಿ ಹಾಕಿದ್ದಾರೆ. ಈ ವರದಿಗಳು ತಪ್ಪು. ಶೇಖ್ ಹಸೀನಾ ಬಾಂಗ್ಲಾವನ್ನ ಬಿಡುವಾಗ ಆಗಲಿ ಅಥವಾ ಬಿಟ್ಟ ನಂತರ ಆಗಲಿ ಯಾವುದೇ ರೀತಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಅದೆಲ್ಲ ಸ್ಪೀಚ್ ಎಲ್ಲ ವೈರಲ್ ಆಗ್ತಿದೆಯಲ್ಲ, ಅದಕ್ಕೆ ಆಧಾರ ಇಲ್ಲ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೋ ಬೈಡೆನ್ ರಿಂದ ಸಪ್ಪೆ ಸಪ್ಪೆಯಾಗಿದ್ದ ಅಮೆರಿಕದ ಚುನಾವಣೆ ಇದೀಗ ಕಮಲ ಎಂಟ್ರಿಯಿಂದ ರಂಗೇರ್ತಾ ಇದೆ. ಈಗ ಕಮಲ ತಮ್ಮ ಶಕ್ತಿ ಪ್ರದರ್ಶನ ತೋರಿಸೋಕೆ ಎಐ ಬಳಸ್ತಾ ಇದ್ದಾರೆ ಅಂತ ಟ್ರಂಪ್ ಆರೋಪ ಮಾಡಿದ್ದಾರೆ. ಇತ್ತೀಚೆಗೆ ಅಮೆರಿಕದ ಮಿಶಿಗನ್ನಲ್ಲಿ ಕಮಲಾ ಹ್ಯಾರಿಸ್ರ ಕ್ಯಾಂಪೇನ್ ರ್ಯಾಲಿ ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಜನ ಸೇರಿರುವುದೆಲ್ಲ ಸುಳ್ಳು. ಭಾರೀ ಜನಸಂದಣಿ ಉಂಟಾಗಿರೋ ಹಾಗೆ ಕಾಣೋಕೆ ಕಮಲಾ ಹ್ಯಾರಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿದ್ದಾರೆ ಅಂತ ಟ್ರಂಪ್ ಆರೋಪ ಮಾಡಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಅಧಿಕಾರಕ್ಕೆ ತರೋಕೆ ಸರ್ವ ಪ್ರಯತ್ನ ಮಾಡ್ತಿರೋ ಟೆಸ್ಲಾ ದಿಗ್ಗಜ ಇಲಾನ್ ಮಸ್ಕ್ ಇದೀಗ ತಮ್ಮ ಎಕ್ಸ್ನಲ್ಲಿ ಟ್ರಂಪ್ ಜೊತೆ ನೇರ ಸಂವಾದಕ್ಕೆ ಮುಂದಾಗಿದ್ದಾರೆ. ಆಗಸ್ಟ್ 12ರ ಸಂಜೆ 6 ಗಂಟೆಗೆ ಈ ಇಂಟರ್ವ್ಯೂ ಎಕ್ಸ್ನಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ. ಇದಕ್ಕಾಗಿ ಮಸ್ಕ್ ಭಾರಿ ತಯಾರಿಗಳನ್ನ ಕೂಡ ನಡೆಸಿದ್ದಾರೆ. ಈ ಇಂಟರ್ವ್ಯೂನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನೋಡ್ತಾರೆ ಅಂತ ಎಕ್ಸ್ ಸಿಸ್ಟಮ್ ಸ್ಕೇಲಿಂಗ್ ಟೆಸ್ಟ್ ನಡೆಸಲಾಗ್ತಾ ಇದೆ ಅಂತ, ಅಂದ್ರೆ ಎಷ್ಟರ ಮಟ್ಟಿಗೆ ತಡ್ಕೊಳ್ಳುತ್ತೆ ಅವರ ಸಿಸ್ಟಮ್ಗಳು ಈ ಇಂಟರ್ವ್ಯೂನ ವೀಕ್ಷಣೆ ಎಟ್ ಎ ಟೈಮ್ ಬಂದಾಗ ಅಂತ ಹೇಳಿ ಅವರು ಟೆಸ್ಟ್ ಎಲ್ಲ ನಡೆಸ್ತಾ ಇದ್ದಾರಂತೆ. ನಿಧಾನಕ್ಕೆ ದಾರಿಗೆ ಬರೋಕೆ ಶುರುವಾಗಿರೋ ಮುಯಿಜೂರನ್ನ ಅಲ್ಲಿನ ವಿಪಕ್ಷಗಳು ಬೆಂಬಲಿಸಿವೆ. ಕೆಲ ದಿನಗಳ ಹಿಂದಷ್ಟೇ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾಲ್ಡೀವ್ಸ್ಗೆ ಭೇಟಿ ನೀಡಿ ಅಧ್ಯಕ್ಷ ಮೊಹಮ್ಮದು ಮುಯಿಜು ಜೊತೆಗೆ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ನಮಗೆ ಅತ್ಯಂತ ಕ್ಲೋಸ್ ಆಗಿರೋ ಮಿತ್ರ ಅಂತ ಆರಂಭದಲ್ಲಿ ಮೋಜು ಮಾಡಕ್ಕೆ ಹೊರಟಿದ್ದ ಮುಯಿಜು ಈಗ ದಾರಿಗೆ ಬಂದು ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಭಾರತದ ವಿಚಾರದಲ್ಲಿ. ಮುಯಿಜುರ ಈ ನಡೆಯನ್ನು ಇದೀಗ ಹಾಲಿ ವಿಪಕ್ಷ ಮಾಲ್ಡೀವಿಯನ್ ಡೆಮೊಕ್ರೆಟಿಕ್ ಪಾರ್ಟಿ ಅಧ್ಯಕ್ಷ ಅಬ್ದುಲ್ಲಾ ಶಾಹೀದ್ ಸ್ವಾಗತಿಸಿದ್ದಾರೆ. ಮಾಲ್ಡೀವ್ ಸಂಕಷ್ಟಕ್ಕೆ ಮೊದಲು ರೆಸ್ಪಾಂಡ್ ಮಾಡೋದೇ ಭಾರತ ಅಂತ ಹೇಳಿದ್ದಾರೆ. ಜೊತೆಗೆ ಈ ಹಿಂದೆ ಭಾರತ ವಿರೋಧಿ ಹೇಳಿಕೆಗಳು ಮತ್ತು ಕಾಮೆಂಟ್ಗಳನ್ನು ಕೊಟ್ಟಿರೋ ಮುಯಿಜು ಸರ್ಕಾರ ಕ್ಷಮೆಯಾಚನೆ ಮಾಡಬೇಕು ಭಾರತದ್ದು ಅಂತ ಕೂಡ ಅಲ್ಲಿನ ವಿಪಕ್ಷಗಳು ಒತ್ತಾಯಿಸಿವೆ. ನೇಪಾಳ ಹಾಗೂ ಬ್ರೆಜಿಲ್ ವಿಮಾನ ದುರಂತ ಮರೆಮಾಚೋ ಮುನ್ನವೇ ಆಸ್ಟ್ರೇಲಿಯಾದಲ್ಲಿ ಮತ್ತೊಂದು ವೈಮಾನಿಕ ಅಪಘಾತ ಆಗಿದೆ. ಅಲ್ಲಿನ ಕ್ಯಾನ್ಸ್ನಲ್ಲಿ ಹೆಲಿಕಾಪ್ಟರ್ ಒಂದು ಕ್ರ್ಯಾಶ್ ಆಗಿ ಪ್ರಸಿದ್ಧ ಹೋಟೆಲ್ ಒಂದರ ಬಿಲ್ಡಿಂಗ್ ಮೇಲೆ ಹೋಗಿಬಿದ್ದಿದೆ. ಪರಿಣಾಮ ಪೈಲಟ್ ಪ್ರಾಣ ಕಳ್ಕೊಂಡಿದ್ದಾರೆ ಹಾಗೂ ಹೋಟೆಲ್ನಲ್ಲಿದ್ದ 100 ಮಂದಿ ಅತಿಥಿ ಹಾಗೂ ಅಧಿಕಾರಿಗಳನ್ನ ತಕ್ಷಣ ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ಸದ್ಯ ಘಟನೆಯಿಂದಾಗಿ ಹೋಟೆಲ್ನಿದ್ದವರಿಗೆ ಯಾವುದೇ ರೀತಿಯಲ್ಲೂ ಇಂಜುರೀಸ್ ಆಗಿಲ್ಲ, ಗಾಯಗಳಾಗಿಲ್ಲ ಅಂತ ವರದಿಯಾಗಿದೆ. ಅದೃಷ್ಟವಶಾತ್ ಜಗತ್ತು ಪದೇ ಪದೇ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಿರೋದ್ರಿಂದ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಮುನ್ನೆಚ್ಚರಿಕೆ ತಗೊಂಡಿದೆ. ಮುಂದಿನ ಸಾಂಕ್ರಾಮಿಕ ರೋಗಕ್ಕೆ ಕಾರಣ ಆಗಬಹುದಾದ ಒಟ್ಟು 30 ರೋಗಕಾರಕ ಬ್ಯಾಕ್ಟೀರಿಯಾ ಹಾಗೂ ವೈರಸ್ಗಳನ್ನ ಅವುಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. 200ಕ್ಕೂ ಅಧಿಕ ವಿಜ್ಞಾನಿಗಳು ಸೇರಿ 1652 ರೋಗಕಾರಕ ಪ್ರಭೇದಗಳ ಮೌಲ್ಯಮಾಪನ ಮಾಡಿ ಪ್ರಮುಖವಾಗಿರೋ 30 ವೈರಸ್ಗಳನ್ನ ಇದರಲ್ಲಿ ಹೆಸರಿಸಿದ್ದಾರೆ. SARS-CoV-2, ಮರ್ಸ್, ಮಂಕಿಪಾಕ್ಸ್, ಕಾಲರಾ, ಪ್ಲೇಗ್ ಅನ್ನ ಉಂಟು ಮಾಡೋ ಬ್ಯಾಕ್ಟೀರಿಯಾಗಳು ಜಗತ್ತಿಗೆ ಕಂಟಕ ಒಡ್ಡಬಹುದು ಅಂತ ಅವರು ಪಟ್ಟಿ ಮಾಡಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿನ ಸುಳ್ಳು ಸುದ್ದಿ ಬ್ರಿಟನ್ಗೆನೆ ಬೆಂಕಿ ಇಟ್ಟಿದೆ. ಇದೀಗ ಘಟನೆಯಲ್ಲಿ ಸಂತ್ರಸ್ತರೇ ಈ ಬೆಂಕಿ ಆರಿಸೋ ಕೆಲಸಕ್ಕೆ ಮುಂದಾಗಿದ್ದಾರೆ. 3 ಬಾಲಕಿಯರಿಗೆ ಚಾಕು ಹಾಕಿ ಹತ್ಯೆ ಮಾಡಿರೋ ಪ್ರಕರಣ ಇಡೀ ಬ್ರಿಟನ್ ಅಲ್ಲಿ ದೊಡ್ಡ ಗಲಭೆಯನ್ನ ಕ್ರಿಯೇಟ್ ಮಾಡಿತ್ತು. ಹೀಗಾಗಿ ಈಗ ಮೃತಪಟ್ಟ ಬಾಲಕಿಯರ ಪೈಕಿ ಒಬ್ಬರ ಪೋಷಕರು ಈ ಗಲಭೆಯನ್ನ ನಿಲ್ಲಿಸಬಿಡಿ ಅಂತ ಕರೆ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರ ಮುಂದೆ ಮಾತನಾಡಿರೋ ಅವರು, ನನ್ನ ಮಗಳ ಹೆಸರಲ್ಲಿ ಬ್ರಿಟನ್ನ ಯಾವ ಬೀದಿಯಲ್ಲೂ ಹಿಂಸಾಚಾರ ನಡೀಬಾರದು ಅಂತ ಹೇಳಿದ್ದಾರೆ. ಜುಲೈ 26ನೇ ತಾರೀಕು ಶುರುವಾದ ಪ್ಯಾರಿಸ್ ಒಲಿಂಪಿಕ್ಸ್ 2024 ಈಗ ಎಂಡ್ ಆಗಿದೆ. ಸಮಾರೋಪ ಸಮಾರಂಭದಲ್ಲಿ ಖ್ಯಾತ ಹಾಲಿವುಡ್ ನಟ ಟಾಮ್ ಕ್ರೂಸ್ ಎಲ್ರಿಗೂ ಹಾಲಿವುಡ್ ಡೋಸ್ ಕೊಟ್ರು. ಮೇಲಿಂದ ಕೆಳಗೆ ಹಾರುವ ಮೂಲಕ ಒಲಿಂಪಿಕ್ಸ್ ಧ್ವಜವನ್ನ ಪ್ಯಾರಿಸ್ ಸಂಘಟಕರಿಂದ ಅವರು ತಗೊಂಡ್ರು. ನಂತರ ಬೈಕ್ನಲ್ಲಿ ವಿಮಾನ ಏರಿ ಧ್ವಜವನ್ನ ಲಾಸ್ ಏಂಜಲೀಸ್ಗೆ ತಂದು ಅಲ್ಲಿನ ಸಂಘಟಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಈ ಮೂಲಕ ಮುಂದಿನ 2028 ಒಲಿಂಪಿಕ್ಸ್ಗೆ ಈ ರೀತಿ ಅವರು ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈ ಬಾರಿಯ ಪ್ಯಾರಿಸ್ ಒಲಿಂಪಿಕ್ಸ್ನ ಜಾವೆಲಿನ್ ಥ್ರೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದು ಪಾಕ್ಗೆ ಹೆಮ್ಮೆ ತಂದ ಅರ್ಷದ್ ನದೀಮ್ ಅವರಿಗೀಗ ಎಮ್ಮೆಯನ್ನ ಗಿಫ್ಟ್ ಆಗಿ ಕೊಡಲಾಗಿದೆ. ಅರ್ಷದ್ ನದೀಮ್ಗೆ ಅವರ ಮಾವ ಮೊಹಮ್ಮದ್ ನವಾಜ್ ತಗೋ ನನ್ನ ಉಡುಗೊರೆ ಅಳಿಯಾ ಅಂತ ಒಂದು ಎಮ್ಮೆ ಕೊಟ್ಟಿದ್ದಾರೆ. ಎಮ್ಮೆ ಏನ್ ಪ್ರಾಬ್ಲಮ್ ಇಲ್ಲ, ಎಮ್ಮೆಲ್ಲಿ ಏನ್ ಪ್ರಾಬ್ಲಮ್ ಇದೆ, ಒಳ್ಳೆ ಗಿಫ್ಟ್ ಇದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.